ಈ ವರ್ಷದ IPL ಮ್ಯಾಚ್ನಲ್ಲಿ ವಿಜೇತರಾಗಿ ಟ್ರೋಫಿಯನ್ನು ಗಳಿಸಿರ್ತಕ್ಕಂತಹ RCB ತಂಡದವರು ಇವತ್ತು ಬೆಂಗಳೂರು ನಗರಕ್ಕೆ ಆಗಮಿಸುತ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರ ಪೊಲೀಸರಿಂದ ನಾವು ವ್ಯಾಪಕವಾದಂಥ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ರಾತ್ರಿಯೂ ಕೂಡ ಮ್ಯಾಚ್ ಪಂದ್ಯಾವಳಿ ಮುಗಿದ ನಂತರದಲ್ಲಿ ಮತ್ತು RCB ಗೆದ್ದ ನಂತರದಲ್ಲಿಯೂ ಕೂಡ ಬೆಂಗಳೂರು ನಗರದಾದ್ಯಂತ ಎಲ್ಲ ಜನರು, ಮುಖ್ಯವಾಗಿ RCB ಫ್ಯಾನ್ಸು ಮತ್ತು ಇತರರೆಲ್ಲ ಒಂದು ಸಂಭ್ರಮಾಚರಣೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಅದಕ್ಕಾಗಿ ನಾನು ಎಲ್ಲ ಬೆಂಗಳೂರಿನ ಪ್ರಜ್ಞಾವಂತ ನಾಗರಿಕರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಕೂಡ RCB ತಂಡದವರು ಏನು ಬೆಂಗಳೂರು ನಗರಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ಬೆಂಗಳೂರು ವಿಧಾನಸೌಧ ಶಕ್ತಿ ಕೇಂದ್ರ ಏನಿದೆ ಅದರ ಮುಂಭಾಗದಲ್ಲಿ ಸರ್ಕಾರದಿಂದ ಅವರಿಗೆ ಸನ್ಮಾನ ಹಾಗೂ ಪುರಸ್ಕಾರವನ್ನು ನೀಡಲಾಗಿದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ರಾಜ್ಯಪಾಲರು ಮತ್ತು ಇತರ ಹಿರಿಯ ಸರ್ಕಾರದ ಪ್ರಮುಖರೆಲ್ಲ ಅದರಲ್ಲಿ ಭಾಗವಹಿಸಲಿದ್ದಾರೆ. We at East Point Group of Institutions offer a wide range of courses that provide limitless opportunities, building skills over 2 decades. ಆ ಕಾರ್ಯಕ್ರಮದ ನಂತರದಲ್ಲಿ KCA ಸ್ಟೇಡಿಯಂನಲ್ಲಿ ಈ KCA ವತಿಯಿಂದ ಮತ್ತು RCB ತಂಡದ ವತಿಯಿಂದ ಕೆಲವೊಂದು ಸಂಭ್ರಮಾಚರಣೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೆಲ್ಲಕ್ಕೂ ಕೂಡ ನಾವು ಪೂರಕವಾಗಿ ಬೆಂಗಳೂರು ಎಲ್ಲ ಪೊಲೀಸರು ಕೂಡ ಇದರಲ್ಲಿ ತೊಡಗಿಸಿಕೊಂಡು ನಾವು ಬಂದೋಬಸ್ತನ್ನು ಮಾಡ್ತಾಯಿದ್ದೇವೆ. ಬಹುಮುಖ್ಯವಾಗಿ ನಮಗೆ ಇರ್ತಕ್ಕಂಥದ್ದು ಸಂಚಾರ ನಿಯಂತ್ರಣ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿದ್ರೆ ಕೇಂದ್ರ ಭಾಗದಲ್ಲಿ ಸಂಚಾರ ನಿಯಂತ್ರಣ ಸ್ವಲ್ಪ ವ್ಯತ್ಯಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡಿದ್ದೇವೆ, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸಿ, ಅಂದರೆ ಮೆಟ್ರೋ ಇರ್ಬೋದು ಅಥವಾ BMTC ಇರ್ಬೋದು, ಅದನ್ನು ಉಪಯೋಗಿಸಿ ತಾವು KCA ಸ್ಟೇಡಿಯಂಗೆ ಅಥವಾ ಇದಕ್ಕೆ ಬಂದರೆ ಅನುಕೂಲ ಆಗ್ತದೆ ಅಂತ ನಾವು ಸೂಚನೆಗಳನ್ನು ಕೊಡ್ತಾ ಇದ್ದೀವಿ. ಮೆರವಣಿಗೆ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಬಟ್ ಈಗ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನ ಮುಂದೆ ಆಗ್ತಕ್ಕಂಥ ಕಾರ್ಯಕ್ರಮದ ನಂತರದಲ್ಲಿ ಅವರನ್ನು ಸ್ಟೇಡಿಯಂಗೆ ನಾವು ತೆಗೆದುಕೊಂಡು ಹೋಗ್ತೇವೆ. ಅದರ ರೂಪುರೇಷೆಗಳು ಇನ್ನೂ ಅದು ಗೊತ್ತಿಲ್ಲ. ಅವ್ರು ಯಾವುದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾವುದೇ ಇದ್ರೂ ಕೂಡ ನಾವು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸ್ಟೇಡಿಯಂನಲ್ಲಿ ಈಗ ಅವರೊಂದು ಆನ್ಲೈನ್ ಟಿಕೆಟಿಂಗ್ ಅಥವಾ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ದಟ್ ಬರ್ತಕ್ಕಂಥ ವ್ಯಕ್ತಿಗಳ ಒಂದು ಮಾಹಿತಿ ಮತ್ತು ರೆಗ್ಯುಲೇಟ್ ಆಗಲಿಕ್ಕೆ ಅಂಥೇಳಿ ಆನ್ಲೈನಲ್ಲಿ ಟಿಕೆಟನ್ನು ತೆಗೆದುಕೊಂಡು ಅವರು ಬರಬೇಕಾಗ್ತದೆ. ಅದನ್ನು ಸ್ಟೇಡಿಯಂನವರು ಮತ್ತು ಈ RCB ತಂಡದವರು ಬಹುಶಃ ಮಾಡ್ತಾರೆ. ವಿಧಾನಸೌಧದ ಮುಂದೆ ಮುಖ್ಯವಾಗಿ ಅದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಅಣತಿಯ ಮೇರೆಗೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ. ಅದ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಮುಂದೆ ಅಂಬೇಡ್ಕರ್ ಬೀದಿ ಏನಿದೆ ಅಲ್ಲಿ ಮುಂಭಾಗದಲ್ಲಿ ಸೇರ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ನಾವು ಬಂದೋಬಸ್ತ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಅದು ಟ್ರಾಫಿಕ್ನವರು ನಿಮಗೆ ಹೇಳ್ತಾರೆ. ಸಂಚಾರ ಇದರ ವಿಷಯಗಳನ್ನು ಟ್ರಾಫಿಕ್ನವರು ನಿಮಗೆ ಹೇಳ್ತಾರೆ. ಸರ್, ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸೇರೋದ್ರಿಂದ ಏನೋ ಸುತ್ತಮುತ್ತ ಆಫೀಸ್ಗಳು, ಶಾಲಾ ಕಾಲೇಜುಗಳು ರಜೆ ಏನಾದ್ರು? ಶಾಲಾ ಕಾಲೇಜುಗಳಿಗೆ ಈಗಾಗಲೇ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮಧ್ಯಾಹ್ನ 12 ಗಂಟೆಯ ನಂತರ ತಾವು ತರಗತಿಗಳನ್ನು ನಡೆಸದೇ ಇದ್ದರೆ ಒಳ್ಳೆಯದು ಮತ್ತು ಮಕ್ಕಳು ಮನೆಗಳಿಗೆ ಹೋದರೆ ಸೂಕ್ತ ಆಗ್ತದೆ ಅಂತೇಳಿ. ಇಲ್ಲದೇ ಆದರೆ ಏನಾಗದೇ ಇದ್ದರೂ ಕೂಡ ಸಂಚಾರ ದಟ್ಟಣೆಯಲ್ಲಿ ಸಿಗಾಕೊಳ್ತಕ್ಕಂತಹ ಸಾಧ್ಯತೆ ಇರ್ತದೆ ಸಾಯಂಕಾಲದ ಹೊತ್ತು. ಅದಕ್ಕೋಸ್ಕರ ಈಗಾಗಲೇ ಅವರಿಗೆ ನಾವು ನಮ್ಮ ಸಂಚಾರ ವಿಭಾಗದಿಂದ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ಕೇಂದ್ರ ವಿಭಾಗದಲ್ಲಿ ಇರತಕ್ಕಂಥ ಶಾಲಾ ಕಾಲೇಜು. ಸರ್, ಇದು ಸೆಲೆಬ್ರೇಷನ್ ಮುಗಿದ ಮೇಲೆ ಸರ್ ಇವತ್ತೇ ಎಲ್ಲರೂ ಓಡ್ತಾ ಇದ್ದಾರೆ ಇಲ್ಲಿ? ಅದು ಗೊತ್ತಿಲ್ಲ. ದಟ್ ಇಟ್ ಈಸ್ ಲೆಫ್ಟ್ ಟು ದೆಮ್. ಥ್ಯಾಂಕ್ ಯು.